ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ನಮಸ್ಕಾರ ಗೆಳೆಯರೇ, ತಮಗೆ ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ಗೆ ಆದರದ ಸ್ವಾಗತ. ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಕಲಿ ಪಾಠ 2 ಇದರ ಬಗ್ಗೆ ನಾವು ಪಾಠ ಹೇಳಲು ಪ್ರಯತ್ನಿಸುತ್ತೇವೆ. ನಮಗೆ ತಿಳಿದಂಥ ಒಂದು ಜ್ಞಾನ, ಕನ್ನಡದ ಜ್ಞಾನ ಏನಿದೆ ಅದರ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಇದಕ್ಕಿಂತ ಮೊದಲು ತಾವು ಪಾಠ 1 ಕನ್ನಡ ಕಲಿ ಪಾಠ 1 ಕನ್ನಡ ಕಲಿ ವಿಡಿಯೋದ ಪರಿಚಯವನ್ನು ಮಾಡಿಕೊಟ್ಟಿದ್ದೇವೆ. ಕನ್ನಡ ಮೂಲಾಕ್ಷರಗಳು ಯಾವ ರೀತಿ ಶರೀರದಲ್ಲಿ ಉತ್ಪತ್ತಿಯಾಗ್ತವೆ ಅನ್ನೋದರ ಬಗ್ಗೆ ಪರಿಚಯಿಸಿದ್ದೇವೆ. ದಯವಿಟ್ಟು ಶ್ರೋತೃಗಳು ತಾವು ಕೇಳಬೇಕೆಂದು ಒಂದು ಪಾಠ 1 ವಿಡಿಯೋನ ನೋಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗೆಳೆಯರೇ, ಕನ್ನಡ ಕಲಿ ಪಾಠ 2 ಇದರಲ್ಲಿ ನಾವು ಈ ದಿನ ಮೂಲಾಕ್ಷರಗಳ ಪರಿಚಯವನ್ನು ಮಾಡಿಕೊಡಲು ಪ್ರಯತ್ನಿಸುತ್ತೇವೆ. ಮೂಲಾಕ್ಷರಗಳು ಅಂದರೆ ನಾವು ಹೇಳಿದಾಗ ಪಾಠ 1ರಲ್ಲಿ ಹೇಳಿದ ಹಾಗೆ ಮೂಲಾಕ್ಷರಗಳಲ್ಲಿ ಸ್ವರಗಳು ಬರ್ತವೆ, ಯೋಗ ವಾಹಕಗಳು ಬರ್ತವೆ, ವ್ಯಂಜನಗಳು ಬರ್ತವೆ, ಹಾಗೆ ಸಂಯುಕ್ತಾಕ್ಷರಗಳು. ಕನ್ನಡ ಭಾಷೆ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಭಾಷೆ ಆಗಲಿ, ಯಾವುದೇ ಭಾಷೆ ಬಗ್ಗೆ ತಗೊಳ್ಳಿ, ಕನ್ನಡ ಭಾರತ ಭಾಷೆ, ಉತ್ತರ ಭಾರತ ಭಾಷೆಗಳಾಗಲಿ, ದಕ್ಷಿಣ ಭಾರತ ಭಾಷೆಗಳಾಗಲಿ, ಅವುಗಳಲ್ಲಿ ಈ ಒಂದು ಸ್ವರಗಳು ಮತ್ತು ವ್ಯಂಜನಾಕ್ಷರಗಳು ಇವೆರಡುಗಳ ಸ್ವರಗಳು ವ್ಯಂಜನಾಕ್ಷರಗಳು ಎರಡು ಅಕ್ಷರಗಳ ಬಳಕೆ ಏನಿದೆಯಲ್ಲ ಆ ಬಳಕೆನೇ ಶಬ್ದವಾಗಿ ಪರಿವರ್ತನೆಯಾಗುತ್ತದೆ. ಕೇವಲ ಸ್ವರಗಳಿಂದ ಎಲ್ಲ ಶಬ್ದಗಳು ನಾವು ಮಾತನಾಡುವಂತಹ ಎಲ್ಲ ಶಬ್ದಗಳನ್ನು ಕೇವಲ ಸ್ವರಗಳಿಂದ ಸೃಷ್ಟಿ ಮಾಡೋಕ್ಕಾಗಲ್ಲ. ಹಾಗೆ ಕೇವಲ ವ್ಯಂಜನಗಳಿಂದ ಮಾತ್ರ ನಾವು ಮಾತನಾಡ್ತಕ್ಕಂಥ ಬರೆಯತಕ್ಕಂಥ ಶಬ್ದಗಳನ್ನು ಸೃಷ್ಟಿ ಮಾಡೋದಕ್ಕಾಗಲ್ಲ. ವ್ಯಂಜನಗಳು ಮತ್ತು ಸ್ವರಗಳು ಇವೆರಡುಗಳ ಮಿಶ್ರಣವೇ ಶಬ್ದ, ಭಾಷೆಯ ಶಬ್ದ. ಅದು ಭಾಷೆ ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಿ ಆಗಿರ್ಬೋದು, ಪಂಜಾಬಿ ಆಗಿರ್ಬೋದು, ಗುಜರಾತಿ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಸ್ವರ ಮತ್ತು ವ್ಯಂಜನ. ಗೆಳೆಯರೇ, ನಾನು ಈಗ ಮೊದಲು ಸ್ವರಗಳ ಬಗ್ಗೆ ಬರೆಯುತ್ತೇನೆ. ಸ್ವರಗಳ ಬಗ್ಗೆ ಓಕೆನಾ? ಸ್ವರಗಳು ಈಗ ತಮಗೆ ತಾವು ನನ್ನ ಜೊತೆಗೆ ನಿಮ್ಮ ಒಂದು ನೋಟ್ಬುಕ್ಕನ್ನು ಇಟ್ಕೊಳ್ಬೋದು. ನಾನು ರೇಖೆಗಳನ್ನು ಹಾಕಿದ್ದೇನಲ್ಲ, ನೋಟ್ಬುಕ್ ಕನ್ನಡ ಬರೆಯೋದಕ್ಕಾಗಿ ನಾನು ಹಾಕಿರೋ ರೇಖೆಗಳು. ಇದೇ ಥರ ನೀವು ಕೂಡ ನನ್ನ ಜೊತೆಗೆ ಬರೆಯಬಹುದು. ಓಕೆ, ಇವತ್ತಿನ ಪಾಠ ಕನ್ನಡ ಸ್ವರಗಳು ಮತ್ತು ವ್ಯಂಜನಾಕ್ಷರಗಳನ್ನು ಬರೆಯೋದು. ನಾನು ಮೊದಲಿಗೆ ಸ್ವರಗಳನ್ನು ಬರೆಯುತ್ತೇನೆ. ನನ್ನ ಮಾಹಿತಿ ಇಲ್ಲಿದೆ, ಕೆಳಗಿಟ್ಟಿದ್ದೇನೆ. ನಿಮಗೆ ನಾನು ಆಮೇಲೆ ಎಡಿಟಿಂಗ್ ಮಾಡುವಾಗ ಜಾಸ್ತಿ ಮಾಡ್ತೇನೆ. ಸ್ವರಗಳು ಈ ಒಂದು 2 ಲೈನ್ ಇದೆ, ಈ 2 ರೇಖೆ ಇದೆಲ್ಲ, ಮೇಲಿನ ರೇಖೆ ಮತ್ತು ಈ ಕೆಳಗಿನ ರೇಖೆ, 2 ರೇಖೆಗಳನ್ನು ಬಳಸಿ ನಾನು ಬರೆಯೋದಕ್ಕೆ ಪ್ರಯತ್ನ ಮಾಡುತ್ತೇನೆ. ಹಾಗೆ ತಾವು ಕೂಡ ಬರೆಯಬಹುದು. ಸಕ್ಕೆ ಒತ್ತವನ್ನು ಕೊಟ್ಟಿದ್ದೇನೆ. ಈ ಅಕ್ಷರಗಳನ್ನು ಹೇಗೆ ಬರೀಬೇಕು, ಒತ್ತಾಕ್ಷರಗಳನ್ನು ಹೇಗೆ ಬರೀಬೇಕು ಅಂತ ನಾನು ಮುಂದಿನ ಪಾಠಗಳು ಹೇಳುತ್ತೇನೆ. ಈಗ ನಾನು ಕೇವಲ ಇವತ್ತಿನ ಪಾಠದಲ್ಲಿ ಪರಿಚಯ ಮಾಡಿಕೊಡುತ್ತೇನೆ. ಒತ್ತಾಕ್ಷರಗಳನ್ನು ಬರೆಯೋದು ಹೇಗೆ, ಯಾವ ಒತ್ತಾಕ್ಷರಗಳು ಹೇಗೆ ಇರ್ತವೆ, ಪ್ರತಿಯೊಂದು ವ್ಯಂಜನಗಳ ಒತ್ತಾಕ್ಷರಗಳು ಹೇಗಿರ್ತವೆ ಅದು ಆಮೇಲೆ ಮುಂದಿನ ಪಾಠಗಳಲ್ಲಿ. ಈ ಒಂದು ಪಾಠಗಳು ಬರೆಯೋದು ಪರಿಚಯ. ಸ್ವರ ಸ್ವರಗಳು ಓಕೆ, ಸ್ವರಗಳು ಮುಂದೆ ನಾನು ಬರೀತೀನಿ ನೋಡಿ. ಈಗ ಸ್ವರಗಳು ಯಾವುವು? ಫಸ್ಟ್ ಮೊದಲದ್ದು ಇದು ಸರಿನಾ? ಆಮೇಲೆ
ಎರಡನೇ ಸ್ವರ ಬರೋದು ಓಕೆ ಆ ಆ ಹೀಗೆ ಬರುತ್ತೆ. ಸ್ವಲ್ಪ ಅಕ್ಷರಗಳಲ್ಲಿ ಅಕ್ಷರಗಳ ಒಂದು ಸುಂದರತೆ, ಒಂದು ನಯತೆ, ಒಂದು ಒಂದು ಏನಿದೆ ಹೆಚ್ಚು ಕಡೆ ಆಗ್ಬೋದು. ಪರಿಚಯ ಮಾಡ್ತೇನೆ. ಅ ಆ ಮುಂದಿದ್ದು ಇ. ಓಕೆ, ಅ ಆ ಇ, ಇದು ಸಣ್ಣ ಇ, ಇದು ಅ ಆ, ಇದು ಸಣ್ಣ ಇ. ಇನ್ನು ದೊಡ್ಡ ಇ ಅಂತ ನಾವು ಕನ್ನಡದಲ್ಲಿ ಹೇಳುವಾಗ ಸಣ್ಣ ಇ ಮತ್ತು ದೊಡ್ಡ ಇ, ಚಿಕ್ಕ ಇ ಮತ್ತು ದೊಡ್ಡ ಇ ಅಂತ ಹೇಳ್ತೇವೆ ಯಾವಾಗ ಸ್ವರಗಳನ್ನು ಬರೆಯುವಾಗ. ಆದರೆ ವ್ಯಂಜನಗಳನ್ನು ಬರೆಯುವಾಗ ಅದು ಅವಾಗ ಬೇರೆ ಹೇಳ್ತೇವೆ. ಓಕೆನಾ? ಇದು ಯಾವುದಾಯ್ತು? ಇದು ಇ, ಅ ಆ ಇ ಇ. ಓಕೆನಾ? ಈ ಒಂದು ಅರ್ಧ ಭಾಗವನ್ನು, ಈ ಒಂದು ಫಲಕದ ಅರ್ಧ ಭಾಗವನ್ನು ನಾನು ಸ್ವರಗಳ ಬರೀತೇನೆ, ಅದರ ಅರ್ಧ ಭಾಗವನ್ನು ವ್ಯಂಜನಗಳು ಬರೀತೇನೆ. ಅ ಆ ಇ ಇ. ಇಲ್ಲಿ ನಾನು ಗೆಳೆಯರೆ, ಇಲ್ಲಿ ನಾನು ಚಿಕ್ಕ ಉ ಬರೀತೇನೆ, ಚಿಕ್ಕ ಉ. ಓಕೆ, ಉ ಇದು ಚಿಕ್ಕ ಉ. ದೊಡ್ಡ ಉ, ದೊಡ್ಡ ಉ, ದೊಡ್ಡ ಉ. ಓಕೆ, ಇದು ದೊಡ್ಡ ಉ. ಓಕೆ, ದೊಡ್ಡ ಉ. ಇದು ಅ ಆ ಇ ಈ ಉ ಉ ಎ. ಎ ಎ ಹೇಗೆ ಬರೆಯೋದು? ಎ ಹೀಗೆ ಬಂದು ಹೀಗೆ ಬಂದು ಹೀಗೆ ಬರುತ್ತೆ. ಅ ಆ ಇ ಈ ಉ ಎ ಎ. ಓಕೆನಾ? ಆಮೇಲೆ ಏನು ಬರುತ್ತೆ? ಇದು ಚಿಕ್ಕ ಎ. ಇನ್ನು ದೊಡ್ಡ ಎ ಹೇಗೆ ಬರುತ್ತೆ? ದೊಡ್ಡ ಎಗೆ ಸ್ವಲ್ಪ ಬದಲಾವಣೆ ತಗೊಳ್ತೇವೆ. ಇದು ಸ್ವಲ್ಪ, ಇದು ಎ ಚಿಕ್ಕ ಎ ಇದ್ದಾಗ ದೊಡ್ಡ ಎ ಈಗ ಬಂದು ಸ್ವಲ್ಪ ಬದಲಾವಣೆ ಆಗುತ್ತೆ. ಇದು ಎ ಎ ಎ. ಓಕೆನಾ? ಅ ಆ ಇ ಈ ಉ ಉ ಎ ಎ. ಆಮೇಲೆ ಇನ್ನೊಂದು ಗೆಳೆಯರೆ, ನಾನು ಇಲ್ಲಿ ಮರ್ತಿದ್ದೀನಿ, ರೂ ಅಂತ ಬರುತ್ತೆ, ಅದನ್ನು ಬರೆದು ಬಿಡುವ. ಹೆಚ್ಚಾಗಿ ನಾವು ಬಳಸೋದಲ್ಲ, ಋಷಿ ರೂ ಬರುತ್ತೆ, ಋಷಿ ರೂ ಬರುತ್ತೆ. ಆದರೂ ಕೂಡ ಅದನ್ನು ಬಿಡೋದು ಬೇಡ. ಹೆಚ್ಚಾಗಿ ಬಳಸೋದಿಲ್ಲ ರೂ, ನಮ್ಮ ಕನ್ನಡ ಅಕ್ಷರಗಳಲ್ಲಿ ಆಗಲಿ ಅಥವಾ ಹಿಂದಿ ಅಕ್ಷರಗಳಲ್ಲಿ ಜಾಸ್ತಿ ರೂ ಬಳಸೋದಿಲ್ಲ. ಆದರೂ ಕೂಡ ಸ್ವಲ್ಪ ಇಲ್ಲಿ ನಾವು ಬಳಸುವ, ಗೊತ್ತಿರಲಿ. ಓಕೆನಾ? ಋಷಿ ರೂ ಬರುತ್ತೆ, ಇದು ರೂ ಬರುತ್ತೆ, ಚಿಕ್ಕ ರೂ ಅಂತ ಬರುತ್ತೆ. ಓಕೆನಾ? ಇನ್ನು ಇನ್ನೊಂದು ಬರುತ್ತೆ ದೊಡ್ಡ ರೂ ಅಂತ ಬರುತ್ತೆ. ಚಿಕ್ಕ ರೂ, ದೊಡ್ಡ ರೂ. ಈ ದೊಡ್ಡ ರೂಗೆ ಹೀಗೆ ಬರುತ್ತೆ. ಸರಿನಾ? ಅ ಆ ಇ ಈ ಉ ಉ ರು ರು. ಇದಾದ್ಮೇಲೆ ಎ ಬರುತ್ತೆ, ಇದಾದ್ಮೇಲೆ ಎ. ಓಕೆನಾ? ಸರಿನಾ? ಎ ಇದು ಚಿಕ್ಕ ಎ. ದೊಡ್ಡ ಎ ಇದು ಹಿಂಗೆ ಮಾಡಿ ಹೀಗೆ, ಇದು ದೊಡ್ಡ ಎ. ದೊಡ್ಡ ಎ ಬರುತ್ತೆ. ಇಲ್ಲಿ ಸ್ವಲ್ಪ ಬರವಣಿಗೆಯಲ್ಲಿ ಅವರವರ ಬರವಣಿಗೆಯಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಪ್ರತಿಯೊಬ್ಬರ ಬರವಣಿಗೆ. ಗೆಳೆಯರೆ, ಬರವಣಿಗೆ ಅಂದಾಕ್ಷಣ ಎಲ್ಲರೂ ಬರವಣಿಗೆ ಬಗ್ಗೆ ಸುಂದರವಾದ ಬರವಣಿಗೆ ಬಗ್ಗೆ ಬಹಳ ಆಸಕ್ತಿ. ಎಷ್ಟು ಸುಂದರವಾಗಿ ಬರಿತೀವೋ ಅಷ್ಟು ಸುಂದರವಾಗಿ ನಮ್ಮ ಮನಸ್ಸು ಕೂಡ, ನಮ್ಮ ಮನಸ್ಸು ಎಷ್ಟು ಸುಂದರವಾದ ಬರವಣಿಗೆ ಯಾವಾಗ ಬರುತ್ತೆ ಅಂತಂದರೆ, ಬರೆಯುವಾಗ ನಮ್ಮ ಮನಸ್ಸು ಏಕಾಗ್ರವಾದ ಮನಸ್ಸು, ಬರವಣಿಗೆ ಕಡೆ ಏಕಾಗ್ರತೆ ಇರಬೇಕು. ನಾವು ಏನು ಬರಿತಾ ಇದ್ದೀವಿ ಅದ್ರ ಬಗ್ಗೆ ಏಕಾಗ್ರತೆ. ಪ್ರತಿಯೊಂದು ಬರೆಯುವಾಗ ಅದು ಯಾವುದೇ ಭಾಷೆ ಇರಲಿ, ಇಂಗ್ಲೀಷ್, ಆಂಗ್ಲ ಭಾಷೆ ಇರಲಿ, ಹಿಂದಿ ಇರಲಿ ಅಥವಾ ಕನ್ನಡ ಇರಲಿ, ಯಾವುದೇ ಭಾಷೆ ಇರಲಿ, ನಾವು ಏನು ಬರಿತಾ ಇರ್ತೀವಿ, ಯಾವ ಶಬ್ದಗಳನ್ನು ಬರೀತಾರೆ, ಪ್ರತಿ ಅಕ್ಷರಗಳಲ್ಲೂ ಕೂಡ ನಮ್ಮ ಮನಸ್ಸು ಅಲ್ಲಿ ತಲ್ಲೀನ ಆಗಿದ್ರೆ ಆವಾಗ ಬರವಣಿಗೆ ಶುದ್ಧವಾಗಿರುತ್ತೆ. ಶುದ್ಧವಾದ ಬರವಣಿಗೆ ಬೇಕು ಅಂತಂದರೆ ಮನಸ್ಸು ತಲ್ಲೀನ ಇರಬೇಕು. ಕೆಲವೊಂದ್ಸಲ ಏನಾಗುತ್ತೆ ಗೆಳೆಯರೆ ನೋಡಿ, ನಾವು ಬರಿತಾ ಇರ್ತೀವಿ, ಮನಸ್ಸು ಎಲ್ಲೋ ಇರ್ತದೆ, ಯಾವುದೊಂದು ಆತಂಕ ಇರುತ್ತೆ, ಎಲ್ಲೋ ನೇನೋ ಗಿಡಿಬಿಡಿ ಇರ್ತವೆ, ಏನೋ ಕೆಲಸ ಮುಂದಿನ ಆಲೋಚನೆ ಇರ್ತವೆ, ಬರಿತಾ ಇರ್ತವೆ, ಬರಿತಾ ಇರ್ತವೆ. ಆದರೆ ನಮ್ಮ ಮನಸ್ಸು ಅಲ್ಲಿ ಇರಲ್ಲ, ಒಂದು ಕಡೆ ನೋಡ್ತಾ ಇರ್ತವೆ. ನೋಡ್ಕೊಳ್ಳಿ, ಅವನು ಹೋಗಿದ್ದನ್ನು ನಾನು ಬಂದಿದ್ದೆ, ಆದ ಕಾರಣ ನಾನು ಇನ್ನು ಹೀಗೆ ಏನೋ ಬರಿತಾ ಇರ್ತೇವೆ. ಆದರೆ ಬರೆಯುವಾಗ ನಮ್ಮ ಮನಸ್ಸಲ್ಲಿ ಇರಲ್ಲ. ಮನಸ್ಸನ್ನು ಬರೆಯುವಾಗ ಮನಸ್ಸನ್ನು ನಿಲ್ಲಿಸಿ ಅಕ್ಷರಗಳು ನಾನು ಏನು ಬರೀತಾ ಇದ್ದೀನಿ ಅದರ ಕಡೆ ಗಮನ ಇದ್ದರೆ ಶುದ್ಧವಾದ ಬರಹ ಎಲ್ಲರಿಗೂ ಬರುತ್ತೆ. ಶುದ್ಧವಾದ ಬರಹಕ್ಕೆ ಅದು ಕಲೆ ಅಲ್ಲ. ಒಬ್ಬ ಶಿಲ್ಪಿ ಕಲ್ಲನ್ನು ಮೂರ್ತಿಯನ್ನು ಮಾಡ್ತಾನೆ, ಅದು ಒಂದು ಕಲೆ. ಒಬ್ಬ ಚಿತ್ರಗಾರ ಚಿತ್ರ ಬರೆದ ಒಂದು ಕಲೆ. ಆದರೆ ಶುದ್ಧವಾದ ಬರವಣಿಗೆ ಅದು ಕಲೆ ಅಂತಾರೆ, ಕಲೆ ಇರಬಹುದು ಶುದ್ಧವಾದ ಬರವಣಿಗೆ. ಆದರೆ ಮನಸ್ಸು ಅಲ್ಲಿ ಏಕಾಗ್ರತೆಗೊಂಡಾಗ ಅದು ಶುದ್ಧವಾಗಿರುತ್ತೆ. ಶಿಲ್ಪಿಯ ಮನಸ್ಸು ಅಲ್ಲಿ ಕೆತ್ತುವಾಗ ಅಲ್ಲಿ ಮನಸ್ಸಿದ್ರೆ ಆ ಮೂರ್ತಿ ಬರುತ್ತೆ. ಚಿತ್ರಗಾರ ತನ್ನ ಚಿತ್ರವನ್ನು ಬಿಡಿಸುವಾಗ ಮನಸ್ಸು ಅಲ್ಲಿದ್ದರೆ ಹಾಗೆ ಇದನ್ನು ಕೂಡ ಬರೆಯುವಾಗ ನಮ್ಮ ಮನಸ್ಸು ಪ್ರತಿ ಅಕ್ಷರಗಳ ಮೇಲೆ ಇರಬೇಕು, ಆಗ ಬರಹ ಶುದ್ಧವಾಗಿರುತ್ತೆ. ಎ ಎ
ಐ, ಎ ಎ ಐ. ಕೆಲವೊಂದ್ಸಲ ಐ ಹೀಗೆ ಬರೀತಾರೆ, ಕೆಲವೊಂದ್ಸಲ ಐ ಬೇರೆ, ಒಂದೊಂದ್ಸಲ ಐ ಹೀಗೆ ಬರೀತಾರೆ, ಹೀಗೆ ಬರೀತಾರೆ. ಕೆಲವೊಂದ್ಸಲ ಏನಾಗುತ್ತೆ ಹೀಗೆ ಬರೀತಾರೆ, ಕೆಲವೊಂದ್ಸಲ ಹಿಂಗೆ ಬಾರದು ಹೀಗೆ ಮಾಡ್ತಾರೆ. ಇದು ಈ ಕರ್ವ್ ಇದೆ ಅಲ್ಲ, ಈ ಒಂದು ಏನಂತಾರ ಇದನ್ನು ಹಿಂಗೆ ತೊಗೊಂಡು ಡೈರೆಕ್ಟ್ ಇಲ್ಲಿ ನೇರವಾಗಿ ಇಲ್ಲಿ ಜೋಡಿಸ್ತಾರೆ ಇರ್ತಾರೆ. ಎರಡು ಒಂದು ಹೀಗೂ ಬರೀತಾರೆ ಐ. ಓಕೆ, ಎ ಎ ಐ, ಅ ಆ ಇ ಈ ಉ ಉ ರು ರು ಎ ಎ ಐ. ಗೆಳೆಯರೆ, ಇಲ್ಲಿ ನಾನು ಇಲ್ಲಿ ಪ್ರಾರಂಭ ಮಾಡಲ್ಲ, ಓ ಇಲ್ಲಿ ಮಾಡ್ತೀನಿ. ಸ್ವರಗಳಲ್ಲಿ ಒಂದು ಏನು ಒಂದು ಏನಿರಬೇಕು, ಅದಕ್ಕೆ ಅಂತಾರೆ ಇಂಗ್ಲೀಷ್ ಅಂತಾರೆ, ಕನ್ನಡತ್ತಲ್ಲ, ಒಂದು ಏರಿಳಿತ ಇರಬೇಕು. ಅ ಆ ಇ ಈ ಇದೊಂದು, ಊ ರು 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 ಎ ಎ ಐ. ಸ್ವರ ಮೇಲೆ ಹೋಗುತ್ತೆ, ಓ ಸ್ವರ ಮೇಲೆ ಹೋಗುತ್ತೆ. ಇದು ಓ, ಓ ಚಿಕ್ಕ ಓ. ಇನ್ನು ದೊಡ್ಡ ಓ ಹೇಗೆ ಬರುತ್ತೆ, ಓ ದೊಡ್ಡ ಓ ಓ ಓ ಹೀಗೆ ಬರೀಬೋದು. ಬೇಡ ಅಂದರೆ ನೀವು ಈ ರೇಖೆನ ಹೀಗೆ ತಗೋರಿ, ಯಾಕಂದ್ರೆ ಸರಿನಾ, ಇದನ್ನು ಕೂಡ ಸರಿ. ಓ ಓ ಓ ಔ, ಓ ಓ ಔ ಔ. ಹೀಗೆ ಮಾಡಿ ಹೀಗೆ ಮಾಡ್ಬೋದು. ಇಲ್ಲಿವರೆಗೂ ತೊಗೊಂಬನ್ನಿ, ಯಾಕೆ ಇಲ್ಲಿವರೆಗೂ ತೊಗೊಂಬನ್ನಿ, ಅಥವಾ ಇಲ್ಲಿವರೆಗೂ ತೊಗೊಂಬನ್ನಿ. ಆದರೂ ಕೂಡ ಇದು ಬೆಸ್ಟ್ ಅಂತಂದರೆ ಇದಿಷ್ಟೇ. ಅವು ಹೀಗೆ ಮಾಡಿ ಅವು ತೊಗೊಳ್ಳೋದು, ಅವು. ಅಥವಾ ಇನ್ನು ಕೆಲವೊಂದು ಸಲ ಬರೀತಾರೆ, ಕೆಲವೊಂದು ಅದು ಇದ್ರ ಮೇಲೆ ಹೋಗುತ್ತೆ. ಇಲ್ಲೇನಿದೆಲ್ಲ ಇದು ಹಿಂಗೆ ತೊಗೊಂಡೋಗಿ ಹೀಗೆ ಮಾಡ್ತಾರೆ. ಓಕೆ, ಒಬ್ಬ ಆರ್ಟಿಸ್ಟ್, ಒಬ್ಬ ಕಲೆಗಾರ, ಇದು ಒಬ್ಬ ಆರ್ಟಿಸ್ಟ್ ಇರ್ತಾರಲ್ಲ, ಕೆಲವು ಪೇಂಟರ್ಸ್ ಇರ್ತಾರಲ್ಲ. ಓಕೆ, ಪೇಂಟರ್ಸ್ ಬೋರ್ಡ್ ಫಲಕಗಳು ದೊಡ್ಡ ದೊಡ್ಡ ಅಂಗಡಿಗಳ ಮೇಲೆ, ಆಫೀಸ್ಗಳ ಮೇಲೆ ದೊಡ್ಡ ಅವ್ರು ತುಂಬ ಒಂದು ಈ ಹೇಳಬೇಕು ತಮ್ಮ ಅಕ್ಷರ ಫಾಂಟ್ ಅಂತಾರೆ, ಇಂಗ್ಲೀಷ್ನಲ್ಲಿ ಫಾಂಟ್ ಅಂತಾರೆ. ನಿಮ್ಮ ಕಂಪ್ಯೂಟರ್ ನೋಡಿ ಎಷ್ಟು ಫಾಂಟ್ ಇದಾವೆ. ಈ ಫಾಂಟ್ನ ಡಿಸೈನ್ ಅದೇ ಅಕ್ಷರನ ಬೇರೆ ಬೇರೆ ಥರ ಒಂದು ಇದನ್ನು ಕೊಡ್ತಾರೆ, ಪ್ರೆಸೆಂಟೇಷನ್ ಮಾಡ್ತಾರೆ, ಒಂದು ಪ್ರದರ್ಶನ ಯಾವ ರೀತಿ ನೋಡಿದ್ರೆ ಹೀಗೆ. ಅವರು ಓ ಓ ಔ ಇವೇನಿದಾವೆ ಅಂತಂದರೆ ಇವು ಸ್ವರಗಳಾದ್ಮೇಲೆ ಇನ್ನು ಏನು ಬರ್ತವೆ, ಯೋಗ ವಾಹಕಗಳನ್ನು ಬರ್ತವೆ. ಯೋಗ ವಾಹಕಗಳು ಎರಡೇ, ಒಂದು ಅಂ ಮತ್ತು ಅಹ. ನಾನು ಅದನ್ನು ಬರೀತಾನೆ ಈಗ, ಯೋಗ ವಾಹಕಗಳು. ಓಕೆ, ಯೋಗ. ಓಕೆ, ಮುಂದೆ ನಾನು ಏನು ಬರೀತಾನೆ, ಯೋಗ ವಾಹಕಗಳು. ಓಕೆ, ಸ್ವಲ್ಪ ಇಲ್ಲಿ ಅಕ್ಷರ ಹೆಚ್ಚುಗಳು, ನಾನು ರೇಖೆ ಹಾಕಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಪ್ರಿಂಟ್ ಥರ ಬಂದಿಲ್ಲ, ನಾನು ಕೈಲಿ ಹಾಕಿರೋದು. ಅದಕ್ಕೆ ಸ್ವಲ್ಪ ಅಕ್ಷರ ದೊಡ್ಡದಾಗ್ಬೋದು ಅಥವಾ ಚಿಕ್ಕದಾಗ್ಬೋದು. ವಾಹಕಗಳು ಸರಿ ಬರಲಿಲ್ಲ. ಯೋಗ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ರೇಖೆ ಸರಿಯಾಗಿಲ್ಲ ಇಲ್ಲಿ, ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ. ಓಕೆ, ಯೋಗ ವಾಹಕಗಳು. ಯೋಗ ವಾಹಕಗಳು. ಬರೆಯುವಾಗ ಹೆಚ್ಚು ಕಡೆ ಒಬ್ಬೊಬ್ಬರ ಬರವಣಿಗೆ ಒಬ್ಬೊಬ್ಬರ ಒಂದೊಂಥರ. ಯೋಗ ವಾಹಕಗಳು. ಇಲ್ಲಿ ನೋಡಿ, ವಾಹಕಗಳು ಇಲ್ಲಿ ರೇಖೆ ಹೆಚ್ಚು ಕಡಿಮೆ ಇದ್ದಾವೆ. ಓಕೆ, ಹಂಗಾಗುತ್ತೆ. ಯೋಗ ವಾಹಕಗಳು. ಇಲ್ಲಿ ಯೋಗ ವಾಹಕಗಳು ಏನೊಂದು ಇಲ್ಲಿ ಬರೆದೇವಲ್ಲ ಮೇಲೆ, ಇದಕ್ಕೆ ಯೋಗ ಒಳಗೆ ಎರಡೇ, ಒಂದು ಅಂ ಮತ್ತು ಆಹ. ಅಂ ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಬರ್ತಾವ ಅಂದರೆ ಒಂದು ಅಂ, ಇನ್ನೊಂದು ಅಹ. ಅಂ ಅಹ. ಗೆಳೆಯರೆ, ನಿನ್ನೆ ಪಾಠ 1ರಲ್ಲಿ ಇವುಗಳನ್ನು ಹೇಗೆ ಉಚ್ಚರಿಸಬೇಕು, ಯಾವ ರೀತಿ ನಮ್ಮ ಶರೀರದಿಂದ ಸ್ವರಗಳು, ಹೊಟ್ಟೆಯಿಂದ ಶ್ವಾಸಕೋಶ ಮುಖಾಂತರ, ಗಾಳಿ ಮುಖಾಂತರ ಸ್ವರಗಳು ಹೇಗೆ ಬರ್ತವೆ, ವ್ಯಂಜನಗಳು ಹೇಗೆ ಸೃಷ್ಟಿ ಆಗ್ತವೆ, ಕುತ್ತಿಗೆಯಲ್ಲಿ, ನಾಲಿಗೆಯಲ್ಲಿ, ತುಟಿಗಳಿಂದ, ನಾಲಿಗೆಯಿಂದ, ಕುತ್ತಿಗೆಯಿಂದ, ಮೂಗಿನಿಂದ ಯಾವ ಸೃಷ್ಟಿ, ಅದು ನಿನ್ನೆ ಪಾಠ 1 ಹೇಳಿದೆ. ಅದನ್ನು ತಾವು ನೋಡಬಹುದು. ಯೋಗ ವಾಹಕಗಳು ಎರಡೇ, ಒಂದು ಅಂ, ಎರಡನೇದು ಅ. ಅಂ ಅಹ. ಈ ಅಂ ಅಹಗಳು ಅಹ, ಅಂ ಅಹ ಸ್ವರಗಳು ಅ ಆ ಇ ಈ ಉ ಉ ರು ರು ಎ ಎ ಐ ಓ ಓ ಔ ಅಂ ಅಹ ಸ್ವರಗಳು ಮತ್ತು ಯೋಗ ವಾಹಕಗಳು.
ಸರಿನಾ? ಇದೇ ಪರಿಚಯ. ಇವತ್ತಿನ ಪಾಠದಲ್ಲಿ ಇನ್ನು ಪರಿಚಯ ಮಾಡಿಕೊಡ್ತಾರೆ, ಅಕ್ಷರಗಳ ಪರಿಚಯ, ಲಿಪಿ. ನಿನ್ನೆ ಪಾಠದಲ್ಲಿ ಪಾಠ 1ರಲ್ಲಿ ಅದೆಲ್ಲ ಭಾಷೆಗೆ ಸಂಬಂಧಪಡುತ್ತೆ. ಆದರೆ ಇವತ್ತಿನ ಪಾಠದಲ್ಲಿ ಇದು ಕೇವಲ ಕನ್ನಡಕ್ಕೆ, ಕನ್ನಡದ ಲಿಪಿ, ಕನ್ನಡದ ಅಕ್ಷರಗಳ ಪರಿಚಯ ಇವತ್ತಿನ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.